ಹಾಯ್ ಜೈ ಶ್ರೀ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಐ ಅಪ್ಲೋಡ್ ವೀಡಿಯೋಸ್ ದಿನ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನನಗಿಷ್ಟ ಆಗುತ್ತೆ, ನನಗೆ ಖುಷಿ ಬರುತ್ತೆ. ಸಮ್ವೇರ್ ಸಮ್ ಡೇ ಸಮ್ ಟೈಮ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದರಿಂದ ಅಷ್ಟೇ. ಸೊ ಇಫ್ ಯು ಪ್ಲೀಸ್ ಇರಿಟೇಟ್ ಆಗಬೇಡಿ, ಓಕೆ? ಆ್ಯಂಡ್ ಯಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಪ್ಲೀಸ್. ನಿಮಗೆ ವ್ಯಾಲಿಡ್ ಇನ್ಫಾರ್ಮೇಷನ್ ಸಿಗುತ್ತೆ, ಕ್ವಾಲಿಟಿ ರೀಡಿಂಗ್ ಸಿಗುತ್ತೆ, ಫೇಕ್ ಇನ್ಫಾರ್ಮೇಷನ್ ಯಾವುದೂ ಸಿಗೋದಿಲ್ಲ ನಿಮಗೆ. ನಾರ್ ಬೇರೆ ಟ್ಯಾರೋ ರೀಡರ್ಸ್ ಥರ ನಿಮಗೆ ಹೆದರಿಸೋದಾಗಲಿ ಮಾಡಲ್ಲ. ಅಂಟಿಲ್ ಐ ಗೆಟ್ ದಟ್ ಸಮ್ ಇನ್ಫಾರ್ಮೇಷನ್ ದಟ್ ಇದು ನಿಮಗೆ ಗೊತ್ತಾಗಬೇಕು, ಸೊ ದಟ್ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋ ತನಕ ನೋ 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 ನೋ. ಬೇರೆಯವ್ರ ಥರ ನಾನು ಹೆದರಿಸಿ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ, ನಾನು ಅದಕ್ಕೆ ಏನೂ ಕೇಳೋದೇ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಾನೇನು ಕೇಳೋದೇ ಇಲ್ಲ. ಬಿಕಾಸ್ ಐ ನೋ ನಿಮ್ಗೆ ಇಷ್ಟ ಆದರೆ ನೀವು ಮಾಡೇ ಮಾಡ್ತೀರಾ ಅಂತ. ಐ ಟ್ರಸ್ಟ್ ನಮ್ಮ ಜನ ಅಲ್ವಾ ನೀವು. ಸೊ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ, ನಾನು ಇವತ್ತು ಎಸ್ ಆರ್ ನೋ ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ನಾನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಟ್ಯಾಪ್ ಮಾಡಿಕೊಂಡು ಅದರಿಂದ ಆನ್ಸರ್ಸ್ ತೊಗೊಂಡು ನಾನು ನಿಮಗೆ ಕರೆಕ್ಟಾಗಿ ಎಸ್ ಆರ್ ನೋ ಆರ್ ಮೇ ಬಿ ಬಂದರೆ ಒಳ್ಳೆಯದೇ. ಬಿಕಾಸ್ ನೀವು ಅದನ್ನು ಎಸ್ ಕೂಡ ಮಾಡೋವಂಥ ಆಪ್ಷನ್ ಇರುತ್ತೆ, ಆ ಮೇ ಬಿನ ನೋ ಅಂತ ಮಾಡೋವಂಥ ಆಪ್ಷನ್ ಕೂಡ ಇರುತ್ತೆ. ಬಟ್ ಎಸ್ ಬಂದ್ರೂ ಒಳ್ಳೆಯದು, ನೋ ಬಂದ್ರೂ ಒಳ್ಳೆಯದು, ಮೇ ಬಿ ಬಂದ್ರೂ ಒಳ್ಳೆಯದು. ಓಕೆ? ಸೊ ನನ್ನ ಕಾರ್ಡ್ ನೋಡ್ಕೊಂಡು ನೀವು ಒಂದು ಸತಿ ನಿಮ್ದು ಏನೇ ಪ್ರಶ್ನೆ ಇದ್ದರೂ ಕೂಡ ದಯವಿಟ್ಟು ಕೇಳಿ. ನಾನು ನಿಮಗೆ 5 ಸೆಕೆಂಡ್ಸ್ ಕೊಡ್ತೀನಿ, ನೀವು ಪಾಸ್ ಮಾಡ್ಕೊಂಡು ಬೇಕಿದ್ರೆ ನೀವು ಮೆಡಿಟೇಟ್ ಮಾಡಿ ಪ್ರಶ್ನೆ ಕೇಳ್ಬೋದು. ಓಕೆ? ಫಾರ್ ಅ ಲಾಂಗರ್ ಟೈಮ್ ದಯವಿಟ್ಟು ಕಾರ್ಡ್ ನೋಡಿ ಮತ್ತೆ ಪ್ರಶ್ನೆ ಕೇಳಿ. ಐ ಗಿವ್ ಯು 5 ಸೆಕೆಂಡ್ಸ್ ಸ್ಟಾರ್ಟಿಂಗ್ ಫ್ರಮ್ ನಾವ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. 5 ಸೆಕೆಂಡ್ಸ್ ನನ್ನ ಕಡೆಯಿಂದ ಆಯಿತು. 5 ಸೆಕೆಂಡ್ಸ್ ಏನಕ್ಕೆ ಅಂದರೆ, ಐ ಫೀಲ್ ನಿಮಗೆ ಲೈಫ್ ಚೇಂಜಿಂಗ್ ಇವೆಂಟ್ ಏನೋ ಒಂದು ಆಗುತ್ತೆ ಅಂತ, ಅದಕ್ಕೆ 5 ಸೆಕೆಂಡ್ಸ್ ಅಂತ ಅಂದೆ. ಸೊ ನೋಡೋಣ ಬನ್ನಿ ಏನದು ಅಂತ. ಥ್ಯಾಂಕ್ ಯು. ಓಕೆ, ಸೈಲೆನ್ಸ್ ಆ್ಯಂಡ್ ಅಬ್ಸರ್ವ್. ಸೈಲೆನ್ಸ್ ಆ್ಯಂಡ್ ಅಬ್ಸರ್ವ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರಶ್ನೆಗೆ ರಿಲೇಟೆಡು ಸೈಲೆನ್ಸ್ ಆ್ಯಂಡ್ ಅಬ್ಸರ್ವ್. ಓಕೆ, ಶಫ್ಲಿಂಗ್ ಚೆನ್ನಾಗಾಯಿತು. ಸೊ ಪ್ರಾಬಬ್ಲಿ ಎಸ್ ಅಂತಲೇ ಬರ್ಬೋದು ನಿಮ್ಮ ಉತ್ತರ. ಸೊ ನೋಡೋಣ. 6 ಆಫ್ ಸೋರ್ಡ್ಸ್, ಓಕೆ. 3 ಆಫ್ ವಾಂಡ್ಸ್ ಆಯಿತು. ಕ್ವೀನ್ ಆಫ್ ವಾಂಡ್ಸ್ ಆಯಿತು. ದ ಎಂಪ್ರೆಸ್ ಬರ್ತಿದ್ದಾರೆ. ಆಮೇಲೆ ಬರ್ತಾಯಿದ್ದೀರಾ ನೀವು, ಎಂಪ್ರೆಸ್ ಆಗ್ತಾಯಿದ್ದೀರಾ. ಹುಷಾರಾಗಿರಿ ಅಂದರೆ ಒಳ್ಳೆ ರೀತಿಯಲ್ಲಿ ಖುಷಿಯಾಗಿರಿ ಅಂತ, ಆಯಿತಾ? ತುಂಬ ಪಾಸಿಟಿವ್ ಕಾರ್ಡ್ ಇದು. ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಇಂಡಿವಿಜುವಲಾಗಿ ನೋಡಿದ್ರೆ ಇಟ್ ಡಿಪೆಂಡ್ಸ್ ಆನ್ ಬೇರೆ ಕಾರ್ಡ್ ಕಾಂಬಿನೇಷನ್ ತೊಗೊಂಡ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಬಟ್ ಸುಮ್ಮನೆ ನಾನು ನಿಮ್ಗೆ ಇನ್ ಜನರಲ್ ಹೇಳಿದೆ ನಾನು ನಿಮಗೆ ಹುಷಾರಾಗಿರಿ ಅಂತ, ಬಟ್ ಇನ್ ಅ ಪಾಸಿಟಿವ್ ವೇ. ಓಕೆ, ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ತಿದ್ದೀರಾ. ಸೊ ನಿಮ್ಮ ಉತ್ತರ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳ್ದಂಗೆ ಇಟ್ಸ್ ಎ ಎಸ್. ಹೌದು, ಯಾ. ಬಟ್ ಒಂದೇ ಒಂದು ನೀವೇನು ಮಾಡಬೇಕು ಅಂದರೆ, ಸೆಲ್ಫ್ ಲವ್ ಜಾಸ್ತಿ ಬೇಕು ನಿಮಗೆ. ಬಿಕಾಸ್ ಎಲ್ಲ ಒಂದು ಕಡೆ ನಿಮ್ಮ ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಎರಡೂ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅಂದರೆ ನಿಮ್ಗೆ ಯಾವುದು ಅಂತ ಡಿಫ್ರೆನ್ಷಿಯೇಟ್. ಇವಾಗ ನಿಮಗೇನೋ ಒಂದು ಮೆಸೇಜ್ ಬರ್ತಿದೆ ಅಂತ ಅಂದ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತಾಯಿಲ್ಲ ಇಸ್ ಇಟ್ ಜಸ್ಟ್ ಕೋಇನ್ಸಿಡೆನ್ಸಾ, ಅಥವಾ ಸುಮ್ಮನೆ ನಾನು ಇವಾಗ ಬೆಳಿಗ್ಗೆ ಒಂದು ಪಿಕ್ಚರ್ ನೋಡಿದೆ, ಅಥವಾ ನಾನು ಹಾಡು ಕೇಳಿದೆ ಅದರಿಂದ ಏನಾದರೂ ಸುಮ್ಮನೆ ಹಿಂಗೆ ಅನಿಸ್ತಿದ್ಯಾ, ಅಥವಾ ನಿಜವಾಗ್ಲೂ ಇದು ನಾನು ಮಾಡಬೇಕಾ, ಅಥವಾ ಏನಿದು, ಆ ಥರ ನಿಮ್ಮ ಕನ್ಫ್ಯೂಸಿಂಗ್ ಮೈಂಡ್ ಅಷ್ಟೇ. ಯಾಕಂದರೆ ನೀವು ಇವಾಗ ಜಾಸ್ತಿ ಕನೆಕ್ಟೆಡ್ ಆಗಿರೋದು ನಿಮ್ಮ ಕಾನ್ಷಿಯಸ್ ಮೈಂಡ್ ಕಡೆಗೆ. ಸೊ ಅದೆಲ್ಲ ಒಂದು ಕಡೆ ನಿಮ್ಮ ತಲೆನೂ ಮಂಡೆ ಬಿಸಿ ಕೂಡ ಮಾಡುತ್ತೆ, ಮತ್ತು ಹಾರ್ಟಲ್ಲಿ ಸ್ವಲ್ಪ ಚಂಚಲ ಅನ್ನೋದು ಕೂಡ ಮಾಡಲೇಬೇಡವಾ, ಹೋಗಲೇಬೇಡವಾ, ಹೇಳಲೇಬೇಡವಾ, ಆ ಥರ ಎನರ್ಜಿ. ಸೊ ನೀವು ಏನು ಮಾಡ್ಕೊಳ್ಳಿ, ನಿಮ್ಮ ಮೆಂಟಲಿ ನೀವೊಂದು ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡಿ. ಹಾವ್ ಮತ್ತು ಏನಂತ ಅಂದರೆ, ಮೆಂಟಲಿ ಒಂದು ಥಾಟ್ ತನ್ನಿ ದಟ್ ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ಕೊಂಡು ನೀವು ಮುಂದಕ್ಕೆ ಹೋಗಬೇಕು. ಡೆಸ್ಟಿನೇಷನ್ ಗೊತ್ತಿಲ್ಲ, ಬೇಡ ನಮ್ಗೆ ಅದು ಡೆಸ್ಟಿನೇಷನ್ ಬೇಡ. ಬಟ್ ಫಾರ್ ನಾವು ನನ್ನ ಮೆಂಟಲಿ, ನನ್ನ ಸಬ್ಕಾನ್ಷಿಯಸ್ಲಿ ನಾನು ಡಿಸೈಡ್ ಮಾಡ್ತೀನಿ ದಟ್ ನನ್ನ ಪ್ಯಾಷನ್ನ ಫಾಲೋ ಮಾಡ್ಕೊಂಡು ನಾನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂತ. ಈ ಶಿಫ್ಟ್ ಇದೆಯಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಪ್ರೋಗ್ರಾಮ್ ಮಾಡಿ ಈ ಶಿಫ್ಟ್ ಮಾಡೋದ್ರಿಂದನೇ ನಿಮಗೆ ಡೋರ್ಸ್ ಓಪನ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತೀರಾ, ರಾಣಿ ಆಗ್ತೀರಾ. ಬಿಕಾಸ್ ವಾಂಡ್ಸ್ ಐ ಟೆಲ್ ಯು ಏನಕ್ಕೆ ಅಂತಂದರೆ, ನಿಮಗೆ ಐಡಿಯಾಸ್ ತುಂಬ ಬರುತ್ತೆ. ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಹೇಳ್ತೀನಿ, ನಿಮ್ಮ ಕಾರ್ಮಿಕ್
ಕರ್ಮ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ನೀವೇ ಒಂದು ಪೋರ್ಟಲ್ ಆಗ್ತೀರಾ, ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಾ, ಮೂವ್ಮೆಂಟ್ ಇದೆ ನಿಮಗೆ. 2 ಕಾರ್ಡಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಮೂವ್ಮೆಂಟ್ ಇದೆ. ಓಕೆ, ಒಂದು ಸಬ್ಕಾನ್ಷಿಯಸ್ ಮೈಂಡ್, ಇನ್ನೊಂದು ಕಾನ್ಷಿಯಸ್ ಮೈಂಡ್ದು. ಸೊ ನೀವು ಕಾನ್ಷಿಯಸ್ ಮೈಂಡಿಗೆ ನೀವು ತರಬೇಕು ಅಂತಂದರೆ ಸಬ್ಕಾನ್ಷಿಯಸ್ ಮೈಂಡನ್ನ ಆ್ಯಕ್ಟಿವೇಟ್ ಮಾಡಬೇಕು. ಹೌ? ಬೈ ರೀಪ್ರೋಗ್ರಾಮ್ ಮಾಡಿ. ಫಸ್ಟು ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ನನಗೇನು ಇಷ್ಟನೋ ನಾನು ಅದನ್ನು ಮಾಡ್ಕೊಂಡು ನಾನು ಹೋಗಬೇಕು. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ನಾನು ಹೇಳಿದ್ದು ಎಂಪ್ರೆಸ್ನಲ್ಲೂ ಹುಷಾರಾಗಿರಿ ಅಂತ. ಬಿಕಾಸ್ ದಿಸ್ ಆಲ್ಸೋ ಸೇಸ್ ಸೆಲ್ಫ್ ಲವ್ ಬೇಕು ನಿಮಗೆ. ಸೆಲ್ಫ್ ಲವ್ ಜೊತೆಗೆ ನೀವು ಎಕ್ಸ್ಪ್ಯಾಂಡ್ ಕೂಡ ಆಗ್ತೀರಾ, ಮುಂದೆ ಕೂಡ ಹೋಗ್ತೀರಾ, ಲೈಫ್ನಲ್ಲಿ ತುಂಬ ಚೆನ್ನಾಗಿರ್ತೀರ. ಆ್ಯಂಡ್ ಕೆಲವು ಸ್ಪಿರಿಟ್ ಗೈಡ್ಸ್ ಬರ್ತಾರೆ ನಿಮ್ಮ ಸರೌಂಡಿಂಗ್, ಹೂ ವಿಲ್ ಲಿಟ್ರಲಿ ಪ್ರೊಟೆಕ್ಟ್. ಏನೋ ಲೈಕ್ ನೀವು ನಿಮ್ಮ ರಿಲೇಟಿವ್ನ ಯಾರನ್ನೊಬ್ಬನ ಒಳಗೆ ಬನ್ನಿ ಅಂತ ಕರೆದ್ರೂ ನಿಮ್ಮ ಗೈಡ್ಸ್, ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಥವಾ ನೀವು ಇಷ್ಟಪಡೋ ದೇವರಾಗಲಿ ಅವ್ರ ಒಳಗೆ ಬರಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಇಫ್ ದೇ ಫೀಲ್ ದಟ್ ಅವ್ರು ಬಂದರೆ ನಿಮಗೆ ಏನೋ ಒಂಥರ ನೆಗೆಟಿವ್ ಆಗಂಗಿದೆ ಅಂತ ಅನಿಸುತ್ತೆ, ಅವ್ರು ಬರೋಕ್ಕೆ ಬಿಡೋಲ್ಲ. ಅವ್ರಿಗೆ ಏನೋ ಒಂದು ಫೋನ್ ಬಂದುಬಿಡೋದು, ಅಥವಾ ಒಳಗೆ ಹೆಜ್ಜೆ ಇಟ್ಟು ತಿರ್ಗಾ ಬೇಗ ಹೊಟ್ಬಿಡ್ತೀನಿ ಅಂತ ಹೊಟ್ಟೋಗ್ಬಿಡೋದು. ಏನಿಗೆ ಬಂದರೂ ಗೊತ್ತಾಗೋದೇ ಇಲ್ಲ ನಿಮ್ಗೆ ಅವ್ರು ಯಾಕೆ ಬಂದರು ಅಂತ. ದಟ್ ಈಸ್ ದ ಪವರ್, ದಟ್ ಈಸ್ ದ ಸೀಕ್ರೆಟ್ ಆಫ್ ಇಷ್ಟೆಲ್ಲ ಎನರ್ಜಿ ನಿಮಗೆ ಬರುತ್ತೆ, ನಿಮ್ಗೆ ಕಾಪಾಡುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನೀವು ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡಬೇಕು. ಡೌಟ್ ಪಡಬೇಡಿ, ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡಬೇಕು ನೀವು. ಸಿಂಪ್ಲಿ ಈ ಶಿಫ್ಟ್ ಆಫ್ ಥಾಟ್ ಇದೆಯಲ್ಲ, ನಾನು ಇಲ್ಲಿರಬಾರ್ದು, ನನಗೆ ಏನು ಇಷ್ಟ ಅದನ್ನು ನಾನು ಪ್ಯಾಷನ್ ಫಾಲೋ ಮಾಡ್ಕೊಂಡು ನಾನು ಹೋಗಬೇಕು ಮುಂದಕ್ಕೆ. ಫ್ರಮ್ ಎ, ನಾನು ಇವಾಗಿರೋ ಜಾಗ, ಟು ಬಿ, ನನ್ನ ಡೆಸ್ಟಿನೇಷನ್. ಮಧ್ಯದಲ್ಲಿ ನೀವು ನಿಮ್ಮ ಕಾನ್ಷಿಯಸ್ ಮೈಂಡ್ ಮೂಲಕ ಇರೋದ್ರಿಂದ ನಿಮಗೆ ಮುಂದೆ ದಾರಿ ಕಾಣಿಸಲ್ಲ. ಬಿಕಾಸ್ ಫಾಗಿ ಡೌಟು, ಕನ್ಫ್ಯೂಷನ್ಸು, ಪ್ರೊಕ್ರಾಸ್ಟಿನೇಷನ್ಸು ಎಲ್ಲ ಬರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಎ ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ದು ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡಿ. ಆವಾಗ ನಿಮಗೆ ನಿಮ್ಮ ಪ್ಯಾಷನ್ ಏನು ಅಂತ ಗೊತ್ತಾಗ್ತಾ ಬರುತ್ತೆ. ಓಕೆ, ನಿಮ್ಮ ಪ್ಯಾಷನ್ ಏನು ಅಂತ ಗೊತ್ತಾಗ್ತಾ ಬರುತ್ತೆ. ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಬಿಲೀಫ್ ಸಿಸ್ಟಮ್ ಮಾಡಿ ರೀಪ್ರೋಗ್ರಾಮ್ ಮಾಡಬೇಕಾದಾಗ ನಿಮಗೆ ಒಂದು ಥಾಟ್ ಇಟ್ಕೊಳ್ಳಿ, ದಟ್ ಐ ವಾಂಟ್ ಟು ರೀಪ್ರೋಗ್ರಾಮ್ ಮೈ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಆ್ಯಂಡ್ ನಿಮ್ಮ ಐಡಿಯಾಸ್ ಏನಿದೆಯಲ್ವ ಎಲ್ಲ ಬಂದು ಈ ಬ್ಲ್ಯಾಕ್ ಕೋಲ್ ಇದೆಯಲ್ಲ, ಇದು ಗೋಲ್ಡನ್ ಆಗ್ತಾ ಬರುತ್ತೆ. ಅಥವಾ ಈ ಥರ ವಾಂಡ್ ಕಲರ್ಸ್ ಕೂಡ ಆಗ್ತಾ ಬರ್ಬೋದು, ಲಿಟ್ರಲಿ ಮರದ ಕಡ್ಡಿ ಥರ. ಪ್ಲಸ್ ಅದರಲ್ಲಿ ಅಬಂಡೆನ್ಸ್ ಬರುತ್ತೆ. ಸೊ ಅದು ನಿಮ್ಮ ಚಂಚಲ ಆಗಿರೋದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ತೊಗೊಂಡೋಗ್ತೀರಾ, ವೇರ್ ನಿಮಗೆ ಶಾಂತಿ ಇರುತ್ತೆ. ಯಾವುದು ಕನ್ಫ್ಯೂಷನ್ಸ್ ಆಗಲಿ ಏನೂ ಇರೋದಿಲ್ಲ. ಆಕ್ಸೆಪ್ಟೆನ್ಸ್, ಚೇಂಜಿಂಗ್ ಯುವರ್ ಬಿಲೀಫ್ ಸಿಸ್ಟಮ್ ಆ್ಯಂಡ್ ಜಸ್ಟ್ ಕೀಪ್ ಮೂವಿಂಗ್ ಫಾರ್ವರ್ಡ್ ಅಷ್ಟೇ. ಇದೊಂದು ಥಾಟ್ ನಿಮ್ಮಲ್ಲಿ ಬಂದರೆ ಸಾಕು. ನೀವು ನಿಮ್ಮ ಬಿಲೀಫ್ ಸಿಸ್ಟಮ್ನ ನೀವು ಚೇಂಜ್ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಜಾಸ್ತಿ ಸ್ಟ್ರಾಂಗ್ ಆ್ಯಂಡ್ ಆ್ಯಕ್ಟಿವೇಟ್ ಮಾಡಬೇಕು. ನಾನು ಮುಂದಕ್ಕೆ ನಡಿಬೇಕು, ನಾನು ಪ್ಯಾಷನ್ ತಿಳ್ಕೊಬೇಕು, ಅಥವಾ ನನ್ನ ಪ್ಯಾಷನ್ನ ಫಾಲೋ ಮಾಡಿ ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನೋ ಆ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗಾಗಿ ಇಡೀ ದಿವಸ ಬೇಕಿದ್ರೂ ಮಾಡ್ತಿರ್ಬೋದು ಈ ಕೆಲಸನ. ಸ್ಟ್ರಾಂಗ್ ಮಾಡ್ತಾ ನೀವು ಹಂಗೆ ಹೇಳ್ತಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಿದ್ಯಾ ಅಥವಾ ಕಾನ್ಷಿಯಸ್ ಮೈಂಡ್ ಹೇಳ್ತಿದ್ಯಾ. ಆ್ಯಂಡ್ ದೆನ್ ದ ಟೈಮ್ ವಿಲ್ ಕಮ್ ವೇರ್ ಯು ವಿಲ್ ಸ್ಟಾರ್ಟ್ ಟು ಎಕ್ಸ್ಪ್ಯಾಂಡ್. ನೀವು ಎಷ್ಟು ಎಕ್ಸ್ಪ್ಯಾಂಡ್ ಆಗಿ ಯು ವಿಲ್ ಶಿಫ್ಟ್, ಲಿಟ್ರಲಿ ಮೂವ್ ಆಗ್ತೀರಾ. ನಿಮಗೆ ಪ್ಯಾಷನ್ ರಿಲೇಟೆಡ್ದೇ ಆಪರ್ಚುನಿಟೀಸ್ ಬರುತ್ತೆ. ಡೋರ್ಸ್ ಆಫ್ ಸಕ್ಸಸ್ ಅನ್ನೋದು ಓಪನ್ ಆಗುತ್ತೆ, ಬಿಕಾಸ್ ಕರ್ಮ ಬ್ಯಾಲೆನ್ಸ್ ಇರೋದ್ರಿಂದ. ಆ್ಯಂಡ್ ಸಕ್ಸಸ್ ಜೊತೆಗೆ ನಿಮಗೆ ಇದು ಸೆಕ್ಯೂರಿಟಿ ಕೂಡ, ಅಂದರೆ ಪ್ರೊಟೆಕ್ಷನ್ ಫ್ರಮ್ ದ ಡಿವೈನ್ ಅದೂ ಬರುತ್ತೆ. ಆ್ಯಂಡ್ ನೀವು ಓವರ್ಸೀಸ್ ಟ್ರಾವೆಲ್ ಕೂಡ ಮಾಡ್ಬೋದು. ತುಂಬ ಎಕ್ಸ್ಪ್ಯಾಂಡ್ ಆಗ್ತೀರಾ, ತುಂಬ ಅಂದರೆ ತುಂಬ. ಆ್ಯಂಡ್ ಯಾವ ಮೂಲಕ್ಕೆ ಎಕ್ಸ್ಪ್ಯಾಂಡ್ ಆಗ್ತೀರಾ ಅಂದರೆ ಯು ವಿಲ್ ಬಿಕಮ್ ದ ಕ್ವೀನ್. ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಒಂದೇ ನೋಡ್ತೀವಿ ನಾವು ಟ್ಯಾರೋನಲ್ಲಿ. ನಾನು ಹಾಗೆ ನೋಡ್ತೀನಿ. ಸೊ ಇಲ್ಲೂ ಕೂಡ ಕರ್ಮ ಬ್ಯಾಲೆನ್ಸ್, ಹಾರ್ಟ್ ಚಕ್ರ ಹೀಲ್ ಆಗೋದು ಅದು ಕಾಣುತ್ತೆ. ಆ್ಯಂಡ್ ನಿಮ್ಮ ಫೋಕಸ್ ಕರೆಕ್ಟಾಗಿ ನಿಮ್ಮ ಪ್ಯಾಷನ್ ಏನಿದೆಯೋ ಅದ್ರ ಮೇಲೆ ನಿಮ್ಮ ಫೋಕಸ್ ಇರುತ್ತೆ. ಆ್ಯಂಡ್ ನಿಮ್ಗೆ ನೀವು ತುಂಬ ಇಂಟೆಲಿಜೆಂಟ್ ಆ್ಯಂಡ್ ನಾಲೆಜ್ಡ್ ಪರ್ಸನ್ ಕೂಡ ಆಗ್ತೀರಾ. ಎಷ್ಟು ನಾಲೆಜ್ಡ್ ಪರ್ಸನ್ ಆಗ್ತೀರ ಅಂದರೆ ನಿಮ್ಮ ನಾಲೆಜ್ನ ವಿಸ್ಡಮ್ಗೆ ಕನ್ವರ್ಟ್ ಮಾಡಿ ಬೇರೆಯವ್ರಿಗೂ ಹೇಳ್ತೀರ ನೀವು ಹೆಂಗೆ ಏನು ಅಂತ. ಬಿಕಾಸ್ ಯು ಆರ್ ವೆರಿ ಇಂಟೆಲಿಜೆಂಟ್. ಈ ಜರ್ನಿ ನಿಮ್ಮದು ತುಂಬ ಚೆನ್ನಾಗಿದೆ. ಓನ್ಲಿ ಥಿಂಗ್ ಇಸ್ ದಟ್ ಯು ಶುಡ್ ಡಿಸೈಡ್, ಚೇಂಜ್ ಯರ್ ಬಿಲೀಫ್ ಸಿಸ್ಟಮ್, ದಟ್ ನೀವು ಇಲ್ಲಿಂದ ನಿಮ್ಮ ಪ್ಯಾಷನ್ ಫಾಲೋ ಮಾಡ್ಕೊಂಡು ನೀವು ಮುಂದಕ್ಕೆ ಹೋಗಬೇಕು ಅಷ್ಟೇ. ಆ್ಯಂಡ್ ಇದು ನಿಮಗೆ ಪ್ಯಾಷನ್ ಏನಂತನೂ ಗೊತ್ತಾಗ್ತಾ ಬರುತ್ತೆ. ಬಟ್ ಆ್ಯಸ್ ಅ ಕ್ಲೂ ಏನಿರ್ಬೋದು ಅಂತ ನಾನು ಹೇಳ್ತೀನಿ. ಹೌ ಆ್ಯಂಡ್
ಸಾರಿ, ವಾಟ್ ಟು ಡೂ. 3 ಸತಿ. ನಿಮ್ಮ ಪ್ಯಾಷನ್ ಪ್ಲೇಸ್ ಅ ಹ್ಯೂಜ್ ರೋಲ್. ನಿಜವಾಗ್ಲೂ ನಿಮ್ಮ ಪ್ಯಾಷನ್. ಎಂಬ್ರಾಯ್ಡ್ರಿ, ಕ್ರೋಶೆ ವರ್ಕ್, ಎಂಬ್ರಾಯ್ಡ್ರಿ, ಸ್ವೆಟರ್ ಹಾಕೋದು, ಉಲ್ಲನ್ ಯೂಸ್ ಮಾಡಿಕೊಂಡು ಇದು ಮೇನ್ಲಿ ಹೌಸ್ ವೈಫ್ಗೆ ಜಾಸ್ತಿ ಸೂಟ್ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್. ಇದರಿಂದ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಕೂಡ ಬರುತ್ತೆ. ಒನ್ ಮೋರ್ ಟೈಮ್. ಮಂಡಲ ಡ್ರಾಯಿಂಗ್, ಅದರಿಂದನೂ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಕನೆಕ್ಟ್ ಆಗ್ಬೋದು. ಓಕೆ, ಒಂದು ಬಂದು ಕ್ರೋಶೆ ವರ್ಕು, ಸ್ವೆಟರ್ ಹಾಕೋದು, ಉಲ್ಲನ್ದು ಸ್ವೆಟರ್ ಹಾಕ್ತಾರಲ್ಲ, ಅದು ನಮ್ಮ ಅಮ್ಮಮ್ಮ ಎಲ್ಲ ಹಾಕ್ತಿದ್ರು, ಅಂದರೆ ನಮ್ಮ ಅಜ್ಜಿ ಎಲ್ಲ ಹಾಕ್ತಾಯಿದ್ರಲ್ಲ, ಆ ಥರ ಸಮಥಿಂಗ್ ರಿಲೇಟೆಡ್ ಟು ಹ್ಯಾಂಡ್ ವರ್ಕ್, ಹ್ಯಾಂಡ್ ಮೇಡ್ ಅಂತೀವಿ ನೋಡಿ, ಆ ಥರ ಕ್ರೋಶೆ ವರ್ಕ್, ಹ್ಯಾಂಡ್ ಮೇಡ್. ಎಸ್, ಇನ್ನೊಂದೇನೋ ಚಾನೆಲ್ ಆಯ್ತಲ್ಲ ನನಗೆ, ಚಾನೆಲ್ ಮೆಸೇಜಸ್ ಯೂಶ್ವಲಿ ಜ್ಞಾಪಕ ಇರಲ್ಲ. ಸೊ ಪ್ಲೀಸ್ ಐ ಆಮ್ ಸಾರಿ. ಸ್ವಲ್ಪ ವೀಡಿಯೋ ಬ್ಯಾಕ್ ಹೋಗಿ ನೋಡಿ. ನಾನು 2 ಹೇಳಿದೆ ನಿಮಗೆ ವಿಷಯ. ಬಟ್ ಹ್ಯಾಂಡಿಂದ ಮಾಡೋ ಅಂಥ ಕೆಲಸದಿಂದ ನೀವು ನಿಮ್ಮ ಪ್ಯಾಷನ್ನ ಜೊತೆ ನೀವು ಮಾಡ್ಬೋದು. ಮಂಡಲ ಆರ್ಟ್, ಕರೆಕ್ಟ್, ಥ್ಯಾಂಕ್ ಯು ನಂಗೆ ನೆನಪು ಮಾಡಿಸೋದಕ್ಕೆ. ಮಂಡಲ ಆರ್ಟ್ ಮಾಡಿ ಯೂಟ್ಯೂಬಲ್ಲಿ ನೋಡಿ, ಮಂಡಲ ಆರ್ಟ್ ಅಂತ ನಿಮಗೆ ತುಂಬ ಸಿಗುತ್ತೆ. ಅದರೊಂದು ಐಡಿಯಾ ತೊಗೊಳ್ಳಿ ಅಷ್ಟೇ, ಏನು ಹೆಂಗೆ ಮಾಡಬೇಕು. ಮಿಕ್ಕಿದ್ದು ನೀವು ಮಾಡ್ತಾ ನಿಮಗೆ ದಿನ ಅದೇ ಚಾನಲ್ ನೀವು ಮಾಡ್ತಾಯಿದ್ರೆ, ಅಟ್ಲೀಸ್ಟ್ ದಿನಕ್ಕೆ ಒಂದು ಮಂಡಲ ಡ್ರಾಯಿಂಗ್ ಅಂತ ಮಾಡ್ತಾಯಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಟ್ಯಾಪ್ ಆಗೋಕ್ಕೆ ಈಸಿ ಆಗುತ್ತೆ. ದಟ್ಸ್ ಅದೊಂದು ಹೇಳ್ತಿದ್ದಾರೆ. ಇನ್ನೊಂದು, ನೀವು ಕೈಯಿಂದ ಮಾಡೋದು, ನೀವು ಮಂಡಲ ಆರ್ಟ್ನ ಮಾಡಿ ಕೂಡ ಬೇಕಿದ್ರೂ ನೀವು ಅದರಿಂದ ಎಂಬ್ರಾಯ್ಡ್ರಿ ಅನ್ನೋದನ್ನು ಮಾಡಿ, ಅದನ್ನು ಬೇಕಿದ್ರೂ ನೀವು ಸೇಲ್ ಮಾಡಿ, ನೀವು ಹೌಸ್ ವೈಫ್ ಆಗಿದ್ರೂ ನೀವು ಅರ್ನ್ ಮಾಡ್ಬೋದು, ಲೈಕ್ ವರ್ಕ್ ಫ್ರಮ್ ಹೋಮ್ ಅನ್ನಂಗೆ. ಓಕೆ, ಸೊ ಎಸ್, ದ ಫುಲ್ ಕಾರ್ಡ್. ನಿಮ್ಮ ಪ್ಯಾಷನ್ ಜೊತೆ ನೀವು ಜೋಡಿ. ನಿಮ್ಮ ಪ್ಯಾಷನ್ನು, ನಿಮ್ಮ ಪ್ಯೂರಿಟಿ, ಸೆಕೆಂಡ್ ಚಾನ್ಸ್ ಇದು ನಿಮಗೆ ಲೈಫಲ್ಲಿ ಕೊಡ್ತಿದೆ. ನಿಮಗೆ ತುಂಬ ಇಷ್ಟ ಇತ್ತು ಮುಂಚೆನೇ ಮಾಡೋಕ್ಕೆ, ಬಟ್ ಎಲ್ಲೋ ತಡೆದ್ರು ಅನಿಸುತ್ತೆ. ಮೇ ಬಿ ನನಗೆ ಹೇಳ್ತಿರೋದು, ಮದುವೆ ಮಾಡಿ ಸ್ವಲ್ಪ ಈ ಕಡೆ ಶಿಫ್ಟ್ ಆಯಿತು ಫ್ಯಾಮಿಲಿ ಕಡೆ ಅಂತ. ಐ ಡೋಂಟ್ ನೋ ಇದು ಎಷ್ಟು ಜನಕ್ಕೆ ರೆಸನೇಟ್ ಆಗುತ್ತೆ ಅಂತ. ಇದು ನೀವಾಗಿದ್ದರೆ ಒಳ್ಳೆಯದೇ, ಕೆಟ್ಟದಂತಲ್ಲ. ಬಟ್ ನಿಮ್ಮ ಪ್ಯಾಷನ್ ಜೊತೆ ಇವಾಗ ಪುನಃ ಜೋಡೋ ಅಂತಹ ಟೈಮ್ ಬಂದಿದೆ ಇವಾಗ. ಓಕೆ, ಇದರಿಂದ ನೀವು ಮನಿ ಕೂಡ ಅರ್ನ್ ಮಾಡ್ತೀರಾ ಅಂತ ಕೂಡ ಬರ್ತಿದೆ. ಇವಾಗ ನಾನು ರೀಡಿಂಗ್ ನೋಡ್ತಾ ಇದ್ದರೆ, ಇದು ಲಿಟ್ರಲಿ ನಿಮಗೆ ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ಕೊಟ್ಟಿರೋದು. ಯು ಆರ್ ಎನ್ ಎನ್ಲೈಟೆಂಡ್ ಪರ್ಸನ್. ಐ ಆಲ್ಸೋ ಸಿ ನಿಮಗೆ ನಿಮ್ಮ ಪ್ಯಾಷನ್ ಗೊತ್ತು ಏನು ಅಂತ. ನಿಮಗೆ ಗೊತ್ತು ನಿಮ್ಮ ಪ್ಯಾಷನ್ ಏನು ಅಂತ. ಓನ್ಲಿ ಥಿಂಗ್ ಈಸ್, ನಿಮ್ಮ ಪಾಸ್ಟ್ ಬ್ಯಾಗೇಜ್ ಇದೆಯಲ್ಲ, ಅದನ್ನು ನೀವು ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ನಾನು ಆವಾಗಲೇ ಮಾಡಬೇಕಿತ್ತು, ನಂಗೆ ತುಂಬ ಆಸೆ ಇತ್ತು, ಬಟ್ ನನಗೆ ಮದುವೆ ಮಾಡಿಬಿಟ್ರು, ಸೊ ನಾನು ಈ ಕಡೆ ಶಿಫ್ಟ್ ಆಗಿಬಿಟ್ಟೆ. ಆ ಬ್ಯಾಗೇಜ್ ಬೇಡ, ಅದನ್ನು ಬೇಡ, ಅದು ಬಿಟ್ಬಿಡಿ. ಅದು ಒಂದು ಫೇಸ್ ಆಫ್ ಲೈಫ್ ಆಯಿತು, ಬಿಟ್ಬಿಡಿ. ಮುಂದೆ ನಿಮ್ಗೆ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಅದನ್ನು ಮಾಡಿ. ಇದು ಮೇನ್ಲಿ ಫಾರ್ ದ ಲೇಡೀಸ್. ನೀವು ಜೆಂಟ್ಸ್ ನೋಡ್ತಾ ಇದ್ದರೆ ನಿಮ್ಮ ಅಮ್ಮನಿಗೋ ಅಥವಾ ನಿಮ್ಮ ಹೆಂಡತಿಗೋ ಸ್ವಲ್ಪ ಎನ್ಕರೇಜ್ ಮಾಡಿ. ಓಕೆ, ಅವ್ರಿಗೆ ಮಾಡೋಕ್ಕೆ ಇದನ್ನು ಎನ್ಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಫಾರ್ ಆಲ್ ಮೆನ್ ವಾಚಿಂಗ್ ಆ್ಯಂಡ್ ಲೇಡೀಸ್ಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ನಿಮಗೆ ಚೆನ್ನಾಗಿ ಗೊತ್ತು ನಿಮ್ಮ ಪ್ಯಾಷನ್ ಏನು ಅಂತ. ಬಟ್ ಬಿಕಾಸ್ ಇದೊಂದು ಬಂತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂತ ನೀವು ಸ್ವಲ್ಪ ಡೈವರ್ಟ್ ಆಗಿಬಿಟ್ರಿ. ಆಮೇಲೆ ಸ್ವಲ್ಪ ಇದು ಸೆಕೆಂಡ್ ಚಾನ್ಸ್ ಇರೋಂಗೆ ನಿಮಗೆ ಗೊತ್ತಿದೆ, ಚೆನ್ನಾಗಿ ನಿಮಗೆ ಗೊತ್ತಿದೆ ನಿಮ್ಮ ಪ್ಯಾಷನ್ ಏನೋ, ನೀವೇನು ಮಾಡಬೇಕು ಅಂತ ಇದ್ರಿ ಅಂತೆಲ್ಲ. ದಯವಿಟ್ಟು ಫಾಲೋ ಮಾಡಿ, ದಯವಿಟ್ಟು ಮಾಡಿ. ಬಿಕಾಸ್ ತುಂಬ ಚೆನ್ನಾಗಿದೆ. ಬ್ರೆಡ್ ಅರ್ನರ್ ಅಂತ ಬೇರೆ ಬಂತು ಇನ್ನೊಂದು ಪದ, ಬ್ರೆಡ್ ಅರ್ನರ್ ಅಂದರೆ ಮನೆಗೆ ಬ್ರೆಡ್ ಅಂದರೆ ಅದೇ ಸಂಪಾದನೆ ಮಾಡೋವಂಥ ವ್ಯಕ್ತಿ. ಓಕೆ, ಎಸ್, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಬರುತ್ತೆ ಆವಾಗವಾಗ, ಬಟ್ ಮೇಕ್ ಶ್ಯೂರ್ ದಟ್ ಯು ಬ್ಯಾಲೆನ್ಸ್ ಇಟ್. ಓಕೆ, ಆ ಡಿಸ್ಟ್ರಾಕ್ಷನ್ಸ್ನೇ ತಲೆಯಲ್ಲಿ ಇಟ್ಕೊಂಡು ನೀವು ವರಿ ಮಾಡಿಕೊಂಡು ನಿಮ್ಮ ಪ್ಯೂರಿಟಿನೂ ನಿಮ್ಮ ಪ್ಯೂರಿಟಿನೂ ಸ್ವಲ್ಪ ಚಂಚಲ್ ಅಂತಾಗುತ್ತೆ. ನಿಮ್ಮ ಪ್ಯಾಷನಿಂದ ಕೂಡ ನೀವು ಪುನಃ ಡಿಸ್ಕನೆಕ್ಟ್ ಆಗಿಬಿಡ್ಬೋದು. ಸೊ ಇದಾಗುತ್ತೆ ಆಯಿತಾ. ಯೂಶ್ವಲಿ ನಾನು ಸ್ಪಿರಿಚುವಲ್ ಲೈಫ್ಗೆ ಎಂಟರ್ ಆದಾಗ ನನಗೂ ಈ ಥರ ತುಂಬ ಡಿಸ್ಟ್ರಾಕ್ಷನ್ಸ್ ಬಂತು, ಬಟ್ ಸ್ಟಿಲ್ ನಾನು ಬಿಟ್ಟಿಲ್ಲ. ಸೊ ನಿಮ್ಗೆ ಗೊತ್ತು, ಲಿಟ್ರಲಿ ನಿಮ್ಮ ಲೈಫ್ನ ನ್ಯೂ ಬಿಗಿನಿಂಗಾಗಿ ನೀವು ಮಾಡ್ಕೊಬೋದು. ಐ ಪ್ರಾಮಿಸ್. ಆರ್ಯ ಪ್ರಾಮಿಸ್ ಮಾಡ್ತೀನಿ ನಾನು. ಕ್ವೀನ್ ಆಫ್ ಸ್ವೋರ್ಡ್ಸ್, 8 of Wands, ಕರೆಕ್ಟ್. ನೋಡಿ, ನಾವು ಬ್ರೆಡ್ ಅರ್ನರ್ ಅಂದೆ,
ಅದೇ ಬಂತು ಫ್ಯಾಮಿಲಿ. 10 ಆಫ್ ಕಪ್ಸ್ ಕಂಪ್ಲೀಟ್ ಫ್ಯಾಮಿಲಿ. ಇಬ್ಬರು ಕೆಲಸ ಮಾಡ್ತೀರಾ. ಒಳ್ಳೆ ಮಕ್ಕಳು, ಚೈಲ್ಡ್ಹುಡ್ ಆಸೆ ಕನಸು ಎಲ್ಲ ನೋಡ್ತಾ ಇದ್ದೀರಾ, ನೀವು ಅದನ್ನು ಪೂರೈಸ್ತಾ ಇದ್ದೀರಾ, ನೀವು ಖುಷಿಯಾಗಿದ್ದೀರಾ, ನೀವು ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಎಂಟೈರ್ ಟ್ಯಾರೋ ಕಾರ್ಡ್ನಲ್ಲಿ 10 ಆಫ್ ಕಪ್ಸ್ ಇಸ್ ದ ಓನ್ಲಿ ಕಾರ್ಡ್ ವಿಚ್ ಶೋಸ್ ಶೂನ್ಯತ. ಅಂದರೆ ಕಂಪ್ಲೀಟ್ ಒಬ್ಬ ಮನುಷ್ಯನಿಗೆ ಖುಷಿಯಾಗಿರೋಕ್ಕೆ ಏನೇನು ಬೇಕೋ ಅದೆಲ್ಲ ಇರುತ್ತೆ ಈ ಕಾರ್ಡ್ನಲ್ಲಿ. ಓಕೆ, ರಾ ಟು ಪಾಲಿಷ್ ಇದು ಸೆಕೆಂಡ್ ಚಾನ್ಸ್ ಕೊಡುತ್ತೆ ನಿಮಗೆ. ವೇರ್ ನೀವು ಕೂತ್ಕೊಂಡು ನಿಮ್ಮ ಪ್ಯಾಷನ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು, ತುಂಬ ಸ್ಟಡಿ ಮಾಡಬೇಕು. ಓಕೆ, ಇದು ಆ ಪ್ಯಾಷನ್ನ ನೀವು ರಾ ಇದೆ ಇವಾಗ, ಅಂದರೆ ಶುರು ಮಾಡಿಲ್ಲ, ಅದನ್ನು ಪಾಲಿಷ್ ಮಾಡಿ, ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಇದು ಅದೇ ಹೇಳುತ್ತೆ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಡಾಮಿನೇಟ್ ಇದೇ ನನ್ನ ಕೆಲಸ, ನಾನು ಮಾಡ್ತಿರೋದು ಕಾಣಿಸ್ತಾ ಇಲ್ವಾ, ಹಂಗೇನು ಮಾತಾಡೋಕ್ಕೆ ಹೋಗ್ಬಿಡಿ. ಓಕೆ, ನಿಮ್ಮ ಪ್ಯಾಷನ್ ಸದಾ ನಿಮ್ಮ ಜೊತೆಗಿರಲಿ. ಜೊತೆಗೆ ರಿಮೆಂಬರ್, ನಿಮ್ಮ ಪ್ಯೂರಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟಾಗಿರುತ್ತೆ. ನೀವು ಟ್ರೂತು, ನಿಮ್ಮ ಸಾಫ್ಟ್ ಸೈಡು. ಬಟ್ ಎಸ್, ನೀವು ಸೆಲ್ ಮಾಡಬೇಕಾದಾಗ ನನ್ನ ಪ್ರೈಸ್ ಇದು ಬಿಕಾಸ್ ನಾನು ಹ್ಯಾಂಡ್ ವರ್ಕ್ ಮಾಡಿದ್ದೀನಿ ಅಂತ ನೀವು ಇಷ್ಟು ರೇಟ್ ನಂದು, ನಾನು ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ. ನಿಮ್ಗೆ ಡಿಸ್ಕೌಂಟ್ ಬೇಕಂದರೆ ಇದೇ ಥರದ್ದು ಕಡಿಮೆ ಪ್ರೈಸ್ನಲ್ಲಿ ಮಾರೋ ಅಂತ ತುಂಬ ಜನ ಇರ್ತಾರೆ, ನೀವು ಅಲ್ಲಿ ಹೋಗ್ಬೋದು ಅಷ್ಟೇ. ಸೀರೆ ತೊಗೊಬೇಕಾದಾಗೆಲ್ಲ ಹೇಳ್ತಾರೆ ನೋಡಿ ಅಂಗಡಿದವರು. ನಾನು ಅಮ್ಮ ಇದ್ದಾಗ ಹಂಗೆ ಹೇಳ್ತಾಯಿದ್ರು. ಸೊ ಅವಾಗ ಗೊತ್ತಾಯ್ತು ನನಗೆ ಈ ಥರನೂ ಮಾತಾಡ್ಬೋದು ಅಂತ. ಅಂದರೆ ಐ ವಾಸ್ ತುಂಬ ಚಿಕ್ಕವಳಿದ್ದೆ ನಾನು, ರೀಸೆಂಟೇ. ಬಟ್ ನಂಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಬೌಟ್ ಔಟ್ಸೈಡ್ ವರ್ಲ್ಡ್ ಬಗ್ಗೆ. ನಾನಾಯಿತು ಓದೋದಾಯಿತು, ಇದಾಯಿತು ಅದಾಯಿತು ಅಷ್ಟರಲ್ಲೇ ಇದ್ದಿದ್ದು ನಾನು. ಬಟ್ ತುಂಬ ಡಾಮಿನೇಷನ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ನೀವು ಮಾಡ್ತಿರೋ ಕೆಲಸ ಅಕಸ್ಮಾತ್ ಎಕ್ಸಾಂಪಲ್ ಆಯಿತಾ, ಒಂದು 5,000 ರೂಪಾಯಿ ನೀವು ಮಾಡಿರೋ ಎಂಬ್ರಾಯ್ಡ್ರಿ ಸೇಲ್ಗೆ ಹಾಕಿದ್ದೀರಾ ಅಂದರೆ ಒಂದು 4,500 ಮ್ಯಾಕ್ಸ್ ಅಂದರೆ, ಇಲ್ಲ 4,000 ರೂಪಾಯಿ ಎಲ್ಲದಕ್ಕಿಂತ ಮ್ಯಾಕ್ಸ್ ಅಂದರೆ ಇಷ್ಟು ಕಮ್ಮಿ ಮಾಡೋಕ್ಕಾಗತ್ತೆ ಅಷ್ಟೇ. ಸೊ ಈ ನಿಮ್ಮ ಅಬಿಲಿಟಿಯಿಂದ ನೀವು ಪಾಲಿಶ್ಡ್ ಪರ್ಸನ್ ಆಗ್ತೀರಾ, ಬಿಕಾಸ್ ಆಫ್ ವಿಚ್ ನೀವು ತುಂಬ ಸೆಕೆಂಡ್ ಚಾನ್ಸ್ ದೇವ್ರು ಕೊಡೋದನ್ನು ನೀವು ತುಂಬ ಚೆನ್ನಾಗಿ ಹೀಲ್ ಮಾಡ್ತೀರಾ, ತುಂಬ ಚೆನ್ನಾಗಿ ಯೂಸ್ ಮಾಡ್ತೀರಾ. ಮತ್ತು ನಿಮ್ಮ ಹಾರ್ಟ್ ಕೂಡ ಹೀಲ್ ಆಗುತ್ತೆ, ಬಿಕಾಸ್ ನಿಮ್ಮ ಆಸೆ ಅಲ್ವಾ ಇದು, ನಿಮ್ಮ ಆಸೆ. ಇದರಲ್ಲೂ ಕಾರ್ಡು ನಿಮಗೆ ನೋಡಿದ್ರೆ ರಾ ಟು ಪಾಲಿಶ್ ಎನರ್ಜಿ, ಸೆಕೆಂಡ್ ಚಾನ್ಸ್. ಆ್ಯಂಡ್ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ತುಂಬ ಸ್ಟ್ರಿಕ್ಟ್ ಕೂಡ ಆಗಬೇಡಿ. ಓಕೆ, ಸ್ವಲ್ಪ ಕಾಮಾಗಿರಿ, ಸ್ಟ್ರಿಕ್ಟ್ ಆಗಿಬಿಡಿ. ಸೊ ಕಂಪ್ಲೀಟ್ ಆಗುತ್ತೆ ಫ್ಯಾಮಿಲಿ, ನಿಜವಾಗ್ಲೂ ಸಪೋರ್ಟಿವ್, ಎಕ್ಸ್ಟ್ರಾ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ. ಆಫರ್ ತುಂಬ ಆಫರ್ ಬರುತ್ತೆ ನಿಮಗೆ, ಜಾಬ್ ಆಫರ್. ಒನ್ಸ್ ನಿಮ್ಮ ಏನಿಲ್ಲ ನೋಡಿ, ಸಿಂಪಲ್ ಹೇಳ್ತೀನಿ ನಾನು, ಹೇಳ್ತಾ ಇಲ್ವಕ್ಕ ದುಡ್ಡು ಬರುತ್ತೆ ಅಂತ. ನಿಮಗೆ ಇದು ಬೇರೆ ಟ್ಯಾರೋ ರೀಡರ್ಸು ಈ ಕಾರ್ಡ್ ತುಂಬ ನೆಗೆಟಿವ್, ತಲೆಯಿಂದ ಕಾಲು ತನಕ ಇಟ್ಸ್ ಓನ್ಲಿ ಮನಿ. ಎಸ್, ಕರೆಕ್ಟ್ ಅವ್ರು ಹೇಳೋದು, ಇಲ್ಲ ಅಂತಲ್ಲ. ಬಟ್ ರೀಡಿಂಗ್ನಲ್ಲಿ ಬೇರೆ ಕಾರ್ಡ್ ಜೊತೆ ಕಂಬೈನ್ ಮಾಡ್ಕೊಂಡು ನಾವು ರೀಡ್ ಮಾಡೋಕ್ಕೆ ಚಾನಲ್ ಶುರು ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಹೇಳ್ತಿದ್ದೆ, ನಿಮಗೆ ಬರೋ ದುಡ್ಡನ್ನ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ. ಪ್ರೊಟೆಕ್ಟ್ ಫ್ರಮ್ ಎವ್ರಿಥಿಂಗ್. ಯಾಕಂದರೆ ನಿಮಗೆ ಇವಾಗ ಬರೋ ದುಡ್ಡು ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋ ಅಂಥದ್ದು. ಇದರಿಂದ ನಿಮ್ಮ ಪ್ಯಾಷನ್ ಫಾಲೋ ಮಾಡಿದಾಗ ನಿಮಗೆ ಗೊತ್ತು ನಿಮ್ಮ ಪ್ಯಾಷನ್ ಏನು ಅಂತ. ಆ್ಯಂಡ್ ಹೌ ಟು ಕನೆಕ್ಟ್ ಅಂತಲೂ ನಾನು ನಿಮ್ಗೆ ಹೇಳಿದ್ದೀನಿ. ಮಂಡಲ ಆರ್ಟ್ ಮಾಡಿ, ಎಂಬ್ರಾಯ್ಡ್ರಿ ಮಾಡಿ, ಕ್ರೋಶೆ ವರ್ಕ್, ಒಟ್ನಲ್ಲಿ ಸಮಥಿಂಗ್ ದಟ್ ರಿಕ್ವೈರ್ಸ್ ನಿಮ್ಮ ಹ್ಯಾಂಡ್ ಮೂಮೆಂಟ್ ಬೇಕು ಅದಕ್ಕೆ. ಓಕೆ, ಅದು ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆ್ಯಕ್ಸಸ್ ಸಿಗುತ್ತೆ. ಅದ್ರ ಮೂಲಕ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ತೀರಾ. ಸೆಕೆಂಡ್ ಚಾನ್ಸ್ ಥರ ನಿಮಗೆ ಅದು ಯೂನಿವರ್ಸ್ ಕೊಡುತ್ತೆ, ತುಂಬ ರೇರ್ ಕೊಡುತ್ತೆ ಸೆಕೆಂಡ್ ಚಾನ್ಸ್ ಯೂನಿವರ್ಸು. ಲಕ್ಕಿಲಿ ನೀವು ತುಂಬ ಲಕ್ಕಿ, ನಿಮಗೆ ಸೆಕೆಂಡ್ ಚಾನ್ಸ್ ಬರ್ತಾಯಿದೆ. ಪ್ಲೀಸ್ ಯೂಸ್ ಮಾಡಿ. ಇದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಟ್ಯಾಪ್ ಹಾಕ್ತೀರಾ. ಕ್ಲಿಯರಾಗಿ ನೀವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಇಫ್ ಯು ಹ್ಯಾವ್ ಇವಾಗ ಕ್ವೆಶನ್ ಮಾಡೋಕ್ಕಿದ್ರೆ ನಿಮ್ಮ ಪ್ಯಾಷನ್ ಫಾಲೋ ಮಾಡಿ. ನಾನು ಹೇಳ್ದಂಗೆ ಆದಷ್ಟು ನಿಮ್ಗೆ ಮೇನ್ಲಿ ಹ್ಯಾಂಡಿಂದ ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇರ್ಬೋದು, ಆರ್ ನಿಮ್ಗೆ ಆಲ್ರೆಡಿ ನಿಮಗೆ ಪ್ಯಾಷನ್ ಗೊತ್ತಿರ್ಬೋದು. ಆ ಪ್ಯಾಷನ್ನ ಫಾಲೋ ಮಾಡಿ, ಬಿಡಬೇಡಿ. ತುಂಬ ಡಾಮಿನೇಟು ಕೂಡ ಆಗಬೇಡಿ. ಸ್ವಲ್ಪ ಕಾಮ್, ಅಮ್ಮ ಥರನೂ ಇರಿ, ಅಪ್ಪ ಥರನೂ ಇರಿ. ಓಕೆ, ಸ್ಟ್ರಿಕ್ಟ್ ಬಟ್ ಅಮ್ಮ ಥರನೂ ಇರಿ, ಕಾಮ್, ಬ್ಯಾಲೆನ್ಸ್ಡ್. ಓಕೆ ಬಟ್ ತೀರಾ ಓಕೆನೂ ಆಗೋಕ್ಕೆ ಎಲ್ಲ ಬ್ಯಾಲೆನ್ಸ್ಡಾಗಿದ್ದಷ್ಟು ಒಳ್ಳೆಯದು. ಓಕೆ, ಜಸ್ಟ್ ಲೈಕ್ ಈ ಕಾರ್ಡ್ ಥರ ನಿಮ್ಮ ಕರ್ಮ ಬ್ಯಾಲೆನ್ಸ್ ಇದೆ, ಇಲ್ಲೂ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಮೈ ಲೇಡೀಸ್ ಔಟ್ ದೇರ್. ಆ್ಯಂಡ್ ನೀವು ಮೆನ್ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಅಮ್ಮ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ತುಂಬ ಒಳ್ಳೆ ಚಾನ್ಸ್ ಸಿಗ್ತಾಯಿದೆ. ದಯವಿಟ್ಟು ಅವ್ರಿಗೂ ಆಸೆ ಇರುತ್ತೆ ಬದುಕೋಕ್ಕಲ್ಲ, ಅವ್ರಿಗೂ ಆಸೆ ಇರುತ್ತೆ. ಲೈಕ್ ನಾನು ಇಷ್ಟಪಟ್ಟಿದ್ದು ನಾನು ಮಾಡಬೇಕು ಅಂತ ಒಂದು ಚಾನ್ಸ್ ಅವ್ರಿಗೆ ಕೊಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ತುಂಬಾ ಒಳ್ಳೆಯದು, ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಅವರು ಚೆನ್ನಾಗಿ ನಗ್ನಗ್ತಾ ಇರ್ತಾರೆ, ಅವ್ರ ಮನಸ್ಸು ಶಾಂತಿವಾಗಿರುತ್ತೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಇರೋವಂತಹ ಎಲ್ಲ
ತಾಯಿ, ಅಜ್ಜಿ, ತಂಗಿ, ಅಕ್ಕ ಎಲ್ರಿಗೂ ಒಂದು ಸಪೋರ್ಟ್ ಆಗಿರಿ. ಒಂದು ಬಾಯ್ಸ್ಗೆ ಹೇಳ್ತಿರೋದು ಮೇನ್ಲಿ, ಓಕೆ, ಇವ್ರಿಗೆಲ್ರಿಗೂ ಒಂದು ಸಪೋರ್ಟ್ ಆಗಿರಿ ಆ್ಯಂಡ್ ಪ್ಲೀಸ್ ಎನ್ಕರೇಜ್ ಮಾಡಿ ಅವ್ರಿಗೆ. ದೇ ನೀಡ್ ಎನ್ಕರೇಜ್ಮೆಂಟ್, ಆಯಿತಾ? ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಅಲ್ಲಿ ನನ್ನ ಫ್ರೆಂಡ್ಸ್, ನನ್ನ ಏಜ್ ಅವರಿದ್ದರೆ ನನ್ನ ಫ್ರೆಂಡ್ಸ್, ನನಗಿಂತ ದೊಡ್ಡವರಿದ್ದರೆ ಥ್ಯಾಂಕ್ ಯು. ಅಜ್ಜಿ, ಆಂಟಿ, ಮತ್ತು ನನಗಿಂತ ಚಿಕ್ಕವರಿದ್ದರೆ ತಂಗಿ, ತುಂಬ ಥ್ಯಾಂಕ್ಸ್ ಕನ್ಯಮ್ಮ. ಸೊ ಒಳ್ಳೆ ರೀಡಿಂಗ್ ಇದೆ. ಜಸ್ಟ್ ಫಾಲೋ ಯುವರ್ ಪ್ಯಾಷನ್. ಆ್ಯಂಡ್ ನಿಮ್ಮ ಪ್ಯಾಷನ್ ಏನು ನಾನು ಹೇಳಿದ್ದೀನಿ. ಸೊ ಡೋಂಟ್ ವರಿ, ಸಕ್ಸಸ್ ಈಸ್ ಫಾರ್ ಶ್ಯೂರ್. ಸಕ್ಸಸ್, ಎಕ್ಸ್ಪ್ಯಾನ್ಷನ್, ಕರ್ಮ ಬ್ಯಾಲೆನ್ಸ್ ಆದರೆ ಇನ್ನೇನು ಬೇಕು ನಮಗೆ ಅಲ್ವಾ? ಕರ್ಮ ಬ್ಯಾಲೆನ್ಸ್ ಆಗಬೇಕು, ಕರ್ಮದ ಪ್ರಕಾರ ಬದುಕಬೇಕು, ಕರ್ಮದ ಪ್ರಕಾರ ಅನ್ಭವಿಸ್ಬಾರ್ದು. ಕರ್ಮನ ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು ಯಾವಾಗಲೂ. ಸೊ ಅದು ನಿಮಗಿದೆ. ಬಟ್ ಓನ್ಲಿ ಥಿಂಗ್ ಇಸ್ ನಿಮಗೆ ಇಲ್ಲಿ ಸಬ್ಕಾನ್ಷಿಯಸ್ಲಿ ಮೂವ್ಮೆಂಟ್ ಬೇಕು. ಅದಕ್ಕೆ ನಾನು ಸಬ್ಕಾನ್ಷಿಯಸ್ ಮೈಂಡಿಂದ ನಿಮ್ಗೆ ಆನ್ಸರ್ ತೆಗಿತಾ ಇದ್ದೀನಿ. ಇದು ನಾನು ಏನೇ ಹೇಳಿದರೂ ಕೂಡ ಇಟ್ಸ್ ಆಲ್ ಫ್ರಮ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಅದ್ರ ಜೊತೆಗೆ ನೀವು ಜೋಡಬೇಕು. ಹ್ಯಾಂಡ್ ಮೇಡ್ ಸಮಥಿಂಗ್, ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್, ಕೀಚೇನ್ ಮಾಡೋದು ಯೂಟ್ಯೂಬಲ್ಲಿ ಇರುತ್ತೆ. ಗೊತ್ತಿಲ್ಲ ಅಂತಂದ್ರೂ ನಿಮ್ಗೆ ಇಷ್ಟ ಆದರೆ ನೋಡಿ ಕಲೀರಿ, ಮಾಡ್ಬೋದು. ಯಾಕಾಗಲ್ಲ ಮಾಡೋಕ್ಕೆ? ನಾನು ಮಾಡ್ತಿದ್ದೀನಲ್ವಾ, ನೋಡಿ ನಾನು ಮಾಡ್ತಾಯಿದ್ದೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ರಿಗೂ. ನಿಮ್ಮ ಪ್ಯಾಷನ್ ಏನು ಅಂತ ಗೊತ್ತಾದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಪುನಃ ಒಂದು ಸತಿ ಕೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ಇಷ್ಟು ಹೇಳಿ ಥ್ಯಾಂಕ್ ಯು ಹೇಳ್ತಾ, ಲವ್ ಯು ಆಲ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಜೈ ಶ್ರೀ ಕೃಷ್ಣ. ಎಲ್ಲ ಒಳ್ಳೆಯದಾಗುತ್ತೆ ನಮಗೆ. ಬಾಯ್. ಥ್ಯಾಂಕ್ ಯು.